ರೇಣುಕಾಚಾರ್ಯ ಅವರು ಮಾತಾಡಿದ್ರು. ರೇಣುಕಾಚಾರ್ಯ ಅವರು ನಾಯಿ ನರಿಗಳೆಲ್ಲ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋ ಹಾಗಾಗಿದೆ ಅಂದಿದ್ದಕ್ಕೆ ಯತ್ನಾಳ ರಿಯಾಕ್ಷನ್ ಏನು? ಹಂದಿಗಳಿಗೆಲ್ಲ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂದರು. ಉದ್ಧಾರ. ಹಂದಿಗಳಿಗೆಲ್ಲ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ, ಯತ್ನಾಳರ ರಿಯಾಕ್ಷನ್ ಇದು. ಅದರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು ಅವರು, 2025ರಿಂದ 2035 ತನಕದ ಲಿಂಗಾಯತ ಕಾರ್ಡ್ ನನ್ನ ಹತ್ರ ಇದೆ ಅಂದರು. ಲಿಂಗಾಯತ ಕಾರ್ಡ್ ನನ್ನ ಹತ್ರ ಇದೆ ಅಂತ ಕೇಳಿಸ್ಕೊಳ್ಳಿ ಯತ್ನಾಳರು ಮಾತಾಡಿದ್ರು. ಕಾಲದಲ್ಲಿ ಜನ ಮೋಸ ಹೋದರು ಯಡಿಯೂರಪ್ಪದಿಂದ. ಈಗ ದೇವೇಗೌಡರು ಅವ್ರು ತಮ್ಮ ಸಮುದಾಯಕ್ಕೆ ಹೆಂಗೆ ಸೆಂಟ್ರಲ್ OBC ಕೊಡಿಸಿದ್ರು, ದೇವೇಗೌಡರು ಆ ಸಮುದಾಯವನ್ನು ಯಾವ ರೀತಿ ಎತ್ತಿ ಹಿಡಿದ್ರು. ಹೀಗಾಗಿ ದೇವೇಗೌಡರು ಒಬ್ಬ ಒಕ್ಕಲಿಗ ನಾಯಕರಾದ. ವೀರೇಂದ್ರ ಪಾಟೀಲ್ರ ನಂತರ, JH ಪಟೇಲ್ರ ನಂತರ ಯಡಿಯೂರಪ್ಪನ ಅನಿವಾರ್ಯವಾಗಿ ನಮ್ಮ ಸಮಾಜ ಒಪ್ಕೊಂಡಿತ್ತು. ಯಡಿಯೂರಪ್ಪನವರು ಏನಾದರೂ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇರ್ತಿತ್ತು, ಅವ್ರು ಮಾಡಲಿಲ್ಲ. ಅವ್ರು ಇವತ್ತೆಲ್ಲ ಮಾಡ್ತಾ ಇರೋದು ವಿಜೇಂದ್ರನ ಅಭಿವೃದ್ಧಿಗಾಗಿ. ವೀರಶೈವ ಲಿಂಗಾಯತನಂಥ ಕಾರ್ಡು ಯಡಿಯೂರಪ್ಪ ಕುಟುಂಬದಿಂದ ಎಕ್ಸ್ಪೈರ್ಡ್ ಆಗುತ್ತೆ. ಆ ಎಕ್ಸ್ಪೈರ್ಡ್ ಕಾರ್ಡ್ ನಡೆಯೋದಿಲ್ಲ. ಇವತ್ತು 2025 to 2035 ತನಕ ನನ್ನ ಕೈಗೆ ಆ ಕಾರ್ಡ್ ಇದೆ. ನಂದು ಚಾರ್ಜ್ ಆಗಿದೆ, ಫುಲ್ ಚಾರ್ಜ್ ಆಗಿದೆ. ನಾಯಿ ಅಂದರೆ ನಿಯತ್ತು, ವಿಶ್ವಾಸ. ಈ ಹಂದಿಗಳೇನದಾವಲ್ಲ ಇವಕ್ಕೆ ಏನು ನಿಯತ್ತಿರೋದಿಲ್ಲ. ಯಡಿಯೂರಪ್ಪನ ಅವ್ರ ಕುಟುಂಬದ ಎಲ್ಲ ಬಣ್ಣ ಬಯಲು ಮಾಡ್ತೀನಿ ಅಂದ ಹಂದಿ ಇವತ್ತು ಯಡಿಯೂರಪ್ಪನ ಪರವಾಗಿ ಮಾತಾಡ್ತಾ ಇದ್ದೆ. ಅದಕ್ಕೇನು ಮಾತಾಡೋಕ್ಕಾಗ್ತದೆ? ಗೋವಾಕ್ಕೆ ಹೋದವ್ರು ಯಾರು, ಹೈದರಾಬಾದ್ಗೆ ಹೋದವ್ರು ಯಾರು? ಈಗದು ವೀರಶೈವ ಲಿಂಗಾಯತರದ್ದು ಮಾಡಲಿ ಅವರು 10 ದಿವ್ಸನಾಗ ಅದರ 10 ಪಟ್ಟು ಮಾಡ್ತಾರೆ. ಕೆಲವೊಂದು ಸ್ವಾಮಿಗಳು ಪೇಮೆಂಟ್ ಸ್ವಾಮಿಗಳು ಇರ್ತಾರೆ, ಹೋಗ್ತಾರೆ. ಅವ್ರ ಬಗ್ಗೆ ಏನು ಭಾಳ ಆ ಪೇಮೆಂಟ್ ಸ್ವಾಮಿಗಳು ಬಗ್ಗೆ ನಾವು ತೆರಿಗೆ ಕಟ್ಸೋದಿಲ್ಲ. ಕರ್ನಾಟಕದಲ್ಲಿ ಯಾರನ್ನೇ ರಾಜ್ಯಾಧ್ಯಕ್ಷ ಮಾಡಲಿ, ಯಾವುದೇ ಸಮುದಾಯ, ಹಿಂದುಳಿದವ್ರು ಮಾಡಲಿ, ದಲಿತರು ಮಾಡಲಿ, ನಾವು ಒಪ್ಕೊಳ್ಳುತ್ತೇ ಇರ್ತೀವಿ. ವಿಜೇಂದ್ರ ಅಂತಿಮವಾಗಿ ಯತ್ನಾಳರ ಆಡಿದ ಮಾತಿನ ಸಾರಾಂಶ ಏನು? ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶವೊಂದನ್ನು ರೇಣುಕಾಚಾರ್ಯರು ಮಾಡಿದರೆ, ರೇಣುಕಾಚಾರ್ಯ ಅಂಡ್ ಟೀಮ್ ಮಾಡಿದ್ರೆ 10 ದಿವಸದಲ್ಲಿ ಅದಕ್ಕಿಂತಲೂ ದೊಡ್ಡ ಸಮಾವೇಶವೊಂದನ್ನು ನಾವು ಮಾಡ್ತೀವಿ ಅಂತ. ಅಂತಿಮವಾಗಿ ಪ್ರಶ್ನೆ ಏನಿಲ್ಲಿ? ರಾಜ್ಯದಲ್ಲಿ BJPಯೊಳಗೆ ಲಿಂಗಾಯತ ನಾಯಕರು ಯಾರು ಅನ್ನೋದು, ಸಮಾವೇಶ ಮಾಡುವ ಮೂಲಕ ಯಾರು ಅನ್ನೋದನ್ನು ನಿರ್ಧರಿಸುವುದಾಗತ್ತಾ? ಇಲ್ಲ. ಈಗ ಅವರು ಈ ಕರೆಸೋ ತಾಕತ್ತೊಂದು ಬೇರೆ ಇರುತ್ತೆ, ಜನರನ್ನು ಕರೆಸೋದು. ಯತ್ನಾಳರು 40 ಜನರನ್ನು ಕರೆಸ್ತಾರೆ, ಅವರು 400 ಜನರನ್ನು ಕರೆಸಿರಬಹುದು. ಅಂತಿಮವಾಗಿ ಎಲೆಕ್ಷನ್ನಲ್ಲಿ ಓಟ್ ಯಾರು ತರ್ತಾರೆ ಅನ್ನೋದು ಇಂಪಾರ್ಟೆಂಟು. ಯಾರು ಓಟ್ ತರ್ತಾರೆ ಅಂತ ನೋಡಿ. ಈ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ 7ನೇ ತಾರೀಕು. ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು. ಅಮಿತ್ ಶಾ ಬರ್ತಾ ಇರೋದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವುದಕ್ಕ? ಅಮಿತ್ ಶಾ ಬಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರ? ಅಮಿತ್ ಶಾ ಒಂದು ಸಲ ಬರೋದ್ರಿಂದ ಬಂದು ಹೋಗೋದ್ರಿಂದ ಬಂದಾಗುವ ಬಣ ಬಡಿದಾಟವಾ ಇದು BJPದ್ದು? ನೆವರ್, ಸಾಧ್ಯ ಇಲ್ಲ. ಅದೆಲ್ಲ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋ ಮೂಡ್ನಲ್ಲಿ ಅಮಿತ್ ಶಾ ಅವರು ಇದ್ದದ್ದೇ ಆದರೆ ಬೆಂಗಳೂರಿಗೆ ಬಂದ್ ಮಾಡ್ಬೇಕಾದ್ನ ಹತ್ರ ಫೋನ್ ಮಾಡಿಸಿರಿ, ಇವರೆಲ್ಲ ಹೋಗ್ತಾರಪ್ಪ. ಅಮಿತ್ ಶಾ ಅವರಿಗೆ ಇದಕ್ಕೆ ಬ್ರೇಕ್ ಹಾಕೋ ಮನಸ್ಸಿದ್ರೆ ಹೈಕಮಾಂಡು ನೋಡೋಣ ಇದು ಎಲ್ಲಿಗೆ ಹೋಗುತ್ತೋ ಅಂತ ವೇಟ್ ಮಾಡ್ತಿರೋ ಹಂಗಿದೆ. ಕುಂದಲಹಳ್ಳಿ ಗೇಟ್ನಲ್ಲಿರುವ ವಿಶ್ವೇಶ್ವರ ತೀರ್ಥ ಸೇವಾಶ್ರಮ ಮತ್ತು ಆಸ್ಪತ್ರೆಯ ಉದ್ಘಾಟನೆಗಾಗಿ 7ನೇ ತಾರೀಕು ಬರ್ತಾ ಇದ್ದಾರೆ. ಬಹುಶಃ 6ನೇ ತಾರೀಕೆ ಬರ್ತಾರೆ. ಸಂಸದ ತೇಜಸ್ವಿ ಸೂರ್ಯ ಮದುವೆ ಭಾಗಿಯಾಗೋದಕ್ಕೆ ಬರ್ತಿದ್ದಾರೆ ಅಂತ ಅನಿಸುತ್ತೆ. ಮಾರನೇ ದಿವಸ ಇದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನೋಡಿ, ಅಮಿತ್ ಶಾ ಅವ್ರ ಜೊತೆಗೆ ಯಡಿಯೂರಪ್ಪ ಇರ್ತಾರೆ, ವಿಜೇಂದ್ರ ಇರ್ತಾರೆ, ಅರವಿಂದ್ ಲಿಂಬಾವಳಿ ಇರ್ತಾರಂತೆ. ಅರವಿಂದ್ ಲಿಂಬಾವಳಿ ನೋಡ್ಬೇಕು ವೇದಿಕೆ ಮೇಲೆ ಹೆಂಗಿರ್ತಾವ ಬಾಡಿ ಲ್ಯಾಂಗ್ವೇಜ್, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.